ಹಾಯ್ ವೀವರ್ಸ್, ಇಂದು ನಾವು ಕಿಲಾಡಿ ಎಂಬ ತಮಿಳುನಾಡಿನ ಸಣ್ಣ ಹಳ್ಳಿಯಲ್ಲಿರುವ ಒಂದು ಅದ್ಭುತ ಪುರಾತತ್ವ ತಾಣದ ಬಗ್ಗೆ ತಿಳಿಯೋಣ. ಇದು ಸುಮಾರು 2500 ವರ್ಷಗಳ ಹಿಂದೆ ಸಂಗಮ ಕಾಲದಲ್ಲಿ ಜೀವಿಸುತ್ತಿದ್ದ ಜನರ ಕುರಿತ ರಹಸ್ಯವನ್ನು ನೀಡುತ್ತಿದ್ದು, ಇಲ್ಲಿ ದೊರೆತ 2 ಪ್ರಾಚೀನ ತಲೆಬುರುಡೆಗಳ ಮುಖದ 3D ರಚನೆ ಮತ್ತು ಇದರ ಹಿಂದಿನ ವಿವಾದ, ವಿಜ್ಞಾನ, ರಾಜಕೀಯವನ್ನು ನಾವೀಗ ನೋಡುತ್ತಾ ಹೋಗೋಣ. ಕಿಲಾಡಿ ಇದು ತಮಿಳುನಾಡಿನ ಶಿವಗಂಗಾ ಜಿಲ್ಲೆಯಲ್ಲಿರುವ ಒಂದು ಚಿಕ್ಕ ಹಳ್ಳಿ. ಇಲ್ಲಿ ಹಲವಾರು ವರ್ಷಗಳಿಂದ ನಡೆಯುತ್ತಿರುವ ಉತ್ಖನನದಲ್ಲಿ ಹಳೆಯ ಕಾಲದ ಮನೆಗಳು, ಹೆಂಡದ ಕುಡಿಕೆ, ಚಿನ್ನದ ಆಭರಣಗಳು, ಮರದ ಪೆಟ್ಟಿಗೆ, ಮಣ್ಣಿನ ಪಾತ್ರೆಗಳು ಹಾಗೂ ಮಾನವನ ಅಸ್ಥಿ ಪಂಜರಗಳು ದೊರೆತಿದ್ದು, ಇದು ಸಂಗಮ ಯುಗದ ತಮಿಳು ನಾಗರಿಕತೆಯ ಸಾಕ್ಷ್ಯಾಧಾರಗಳನ್ನು ನೀಡುತ್ತಿದೆ. ಇದು ಪ್ರಾಚೀನ ನಾಗರಿಕತೆ ಮುಂಚೆ ಎಷ್ಟು ಉನ್ನತ ಮಟ್ಟದಲ್ಲಿತ್ತು ಎಂದು ತೋರಿಸುತ್ತದೆ. ಇತ್ತೀಚೆಗೆ ಮದುರೈ ಕಾಮರಾಜ ವಿಶ್ವವಿದ್ಯಾಲಯ ಮತ್ತು ಲಿವರ್ಪೂಲ್ ಜಾನ್ ಮೂರ್ಸ್ ವಿಶ್ವವಿದ್ಯಾಲಯ ತಂಡಗಳು ಈ ತಲೆಬುರುಡೆಗಳನ್ನು ಸ್ಕ್ಯಾನ್ ಮಾಡಿ ಕಂಪ್ಯೂಟರ್ನ ಸಹಾಯದಿಂದ 3D ಮುಖರಚನೆಯನ್ನು ಮಾಡಿದ್ದಾರೆ. ತಲೆಬುರುಡೆಯ ಚಿತ್ರದಿಂದ ಕಂಪ್ಯೂಟರ್ನ ಮೂಲಕ ಸ್ನಾಯು, ಕೊಬ್ಬು ಮತ್ತು ಚರ್ಮವನ್ನು ಡಿಜಿಟಲ್ ಸ್ಕಲ್ಪ್ಚರ್ ಎಂಬ ಟೆಕ್ನಾಲಜಿಯಿಂದ ರಚಿಸಲಾಗಿದ್ದು, ಇದು ಮುಖದ ಮೇಲ್ಭಾಗ, ಕಣ್ಣು, ಮೂಗು, ಹುಬ್ಬುಗಳಿಗೆ ಆಕಾರ ಕೊಟ್ಟು ಹೆಚ್ಚು ನಿಖರವಾಗಿ ಗುರುತಿಸಲು ಸಹಾಯ ಮಾಡುತ್ತದೆ. ಲಿವರ್ಪೂಲ್ ಫೇಸ್ ಲ್ಯಾಬ್ನ ಡೈರೆಕ್ಟರ್ ಪ್ರೊಫೆಸರ್ ಕೆರೋಲಿನ್ ವಿಲ್ಕಿನ್ಸನ್ ಹೇಳುವಂತೆ, ಇದು ಕೇವಲ ಕಿಲಾಡಿಯಲ್ಲಿ ದೊರೆತ ಮುಖವಲ್ಲ, ಆ ಕಾಲದಲ್ಲಿ ಜನರು ಹೇಗೆ ಕಾಣುತ್ತಿದ್ದರು ಎಂಬುದರ ಬಗ್ಗೆ ಚಿತ್ರಣವನ್ನು ನೀಡುತ್ತದೆ. ಇದರ ಇತಿಹಾಸವನ್ನು ನೋಡುತ್ತಾ ಹೋದರೆ, ಸಂಗಮ ಇತಿಹಾಸದಲ್ಲಿ ಬರುವ ಜೀವನ ಶೈಲಿ, ನಡವಳಿಕೆ, ವ್ಯವಹಾರ ಇವೆಲ್ಲವೂ ಈ ಸಂಶೋಧನೆಯಲ್ಲಿ ದೊರೆತಿರುವ ಅಂಶಗಳೊಂದಿಗೆ ಹೊಂದಾಣಿಕೆ ಆಗುತ್ತಾ ಹೋಗುತ್ತಿದೆ. ಇದು ಕೇವಲ ತಮಿಳುನಾಡಿಗೆ ಮಾತ್ರವಲ್ಲ, ಇಡೀ ದಕ್ಷಿಣ ಭಾರತದ ಜನರ ಇತಿಹಾಸ, ಸಂಸ್ಕೃತಿ ಮತ್ತು ಭಾಷೆಯ ಬಗೆಗಿನ ಹೊಸ ಅಂಶವನ್ನು ನೀಡುತ್ತದೆ. ಕಿಲಾಡಿ ಸಂಶೋಧನೆಯ ಹಿಂದೆ ಹಲವಾರು ರಾಜಕೀಯ ವಿವಾದಗಳಿದ್ದು, ಅದರಲ್ಲಿ ಪ್ರಮುಖವಾಗಿ ತಮಿಳುನಾಡು ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವಿನ ವಿವಾದ. ತಮಿಳುನಾಡು ಹಣಕಾಸು ಸಚಿವ ತಂಗಂ ತೆನ್ನರಾಸು ಹೇಳುವಂತೆ, ಕೇಂದ್ರ ಸರ್ಕಾರ ಈ ಸಂಶೋಧನೆಯನ್ನು ವಿಳಂಬ ಮಾಡುತ್ತಿದೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಮುಖ್ಯ ಸಂಶೋಧಕ ಕೆ ಅಮರನಾಥ್ ರಾಮಕೃಷ್ಣ ಅವರನ್ನು ವರ್ಗಾವಣೆ ಮಾಡಿದ ನಂತರ ಈ ವಿವಾದ ಇನ್ನೂ ಹೆಚ್ಚಾಯಿತು. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಪ್ರಕಾರ, ಸಂಶೋಧನೆಯ ಕಾಲಮಾನವನ್ನು 8 ರಿಂದ 5ನೇ ಶತಮಾನದ ಬದಲಾಗಿ 3ನೇ ಶತಮಾನಕ್ಕಿಂತ ಹಿಂದೆ ಇಡಬೇಕು ಎನ್ನುವುದು. ಕಿಲಾಡಿ ಉತ್ಖನನ ಕೇವಲ ಇತಿಹಾಸ, ಪುರಾತತ್ವ, ವಿಜ್ಞಾನವಷ್ಟೇ ಅಲ್ಲ, ಇದು ಸಮಕಾಲೀನ ರಾಜಕೀಯ, ಸಾಮಾಜಿಕ ಪ್ರಭಾವಗಳನ್ನು ಸಹ ಹೊಂದಿದೆ. 3D ಮುಖ ರಚನೆಯಂತಹ ಟೆಕ್ನಾಲಜಿಯನ್ನು ಬಳಸಿ ಅಷ್ಟೇ ಸಮಯದ ಹಿಂದಿನ ಜನರ ಮುಖವನ್ನು ಕೂಡ ನಾವು ನೋಡಬಹುದಾಗಿದೆ.